ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಚಾಯತೆ ಪ್ರಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತ ಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ಪಂಚಾಶದ್ವರ್ಷ ಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಕುಣ ದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೆ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೇಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಪನಾಪ್ ನೋಡುತ್ತ ಕಲ್ಮಷ ಅಪನೋದ ಅದ್ಯ ರುದ್ರಾಧ್ಯಾಯ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆಯ ದಿವಸ ಇವತ್ತು ಯಾರ ಪುಣ್ಯತಿಥಿ ಇದೆ ಅಂತ ಅಕ್ಷೋಭ್ಯ ತೀರ್ಥರ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಿದೆ. ಅಕ್ಷೋಭ್ಯ ತೀರ್ಥರು ತಪಸ್ಸು ಮಾಡಿ ಟೀಕಾಕೃತ್ಪಾದರಂತಹ ಮಹಾನ್ ವಿಭೂತಿಯನ್ನು ನಮಗೆ ಕೊಟ್ಟಿರ್ತಕ್ಕಂಥವರು. ಟೀಕಾಕೃತ್ಪಾದರ ತಪಸ್ಸು, ಅವರ ವಿದ್ವತ್ತು. ವಿಷ್ಣು ತೀರ್ಥರು ಹೇಳ್ತಾರೆ, ಯಾರ ಟೀಕಾಗ್ರಂಥಗಳ ಒಂದು ವಾಕ್ಯವನ್ನಾದರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ, ಟೀಕಾರಾಯರ ಗ್ರಂಥಗಳಲ್ಲಿ ಯಾರು ಆಸಕ್ತರಾಗಿದ್ದಾರೆ, ಸಹ ಪುನಃ ನ ಭವಭಾಗ್ ಭವತಿ, ಅವನು ಮತ್ತೆ ಪುನಃ ಸಂಸಾರಕ್ಕೆ ಬರೋದಿಲ್ಲ ಅಂತ ಕೊಳ್ಳುತ್ತಾರೆ. ಅಂದರೆ ಆಚಾರ್ಯರ ಶಬ್ದಗಳು, ಅದರ ಮೇಲೆ ಇರ್ತಕ್ಕಂಥ ಟೀಕಾಕೃತ್ಪಾದರ ವಾಕ್ಯಗಳು ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತವೆ. ಅಂತಹ ಮಹಾನ್ ವ್ಯಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಅಕ್ಷೋಭ್ಯ ತೀರ್ಥರು. ಇನ್ನೊಮ್ಮೆ ಅದನ್ನು ಇವತ್ತು ಶ್ರವಣ ಮಾಡಿ. ಆಯ್ತಲ್ಲ ಆಚಾರ್ಯ, ನೆನೆ ಶ್ರವಣ ಮಾಡಿದ್ದೇವೆ, ಮತ್ತ್ಯಾಕೆ ಇಲ್ಲ. ಗುರುಗಳ ಮಹಿಮಾ ಶ್ರವಣ ನಮ್ಮ ಪಾಪಗಳನ್ನು ದೂರ ಮಾಡಿ ಗುರುಸ್ಮರಣೆ ಸಕಲ ಆಪತ್ತುಗಳ ಪರಿಹಾರ ಅಂತ ವಿಜಯರಾಯರು ಹೇಳಿದಂತೆ, ಗುರುಸ್ಮರಣೆಯನ್ನು ಮಾಡಬೇಕು. ಮನೋವಿಶುದ್ಧಿ ಚರಿತಾನುವಾದ. ಗುರುಗಳ ಚರಿತ್ರೆಯನ್ನು ಪುನಃ ಹೇಳ್ತಾ ಇದ್ರೆ ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಿ ನಮ್ಮ ಅಂತಃಕರಣ ಶುದ್ಧಿಯನ್ನು ಮಾಡಿ ಶುದ್ಧವಾದ ಜ್ಞಾನ, ತತ್ವಜ್ಞಾನವನ್ನು ಕೊಡ್ತಾನೆ. ಅದರ ಹಿಂದಿನ ದಿನ ಮೊನ್ನೆ 18 ಎಷ್ಟು ವಿಶಿಷ್ಟತೆ ನಮ್ಮ ಸಂಪೂರ್ಣ ವೇದ ಪುರಾಣ ಉಪನಿಷತ್ ಸಾಹಿತ್ಯದಲ್ಲಿ 18 ಸಂಖ್ಯೆಗೆ ಎಷ್ಟು ಮಹತ್ವ ಇದೆ. ಆ ನಂತರ ಆ ಅನಿರುದ್ಧ ಶರೀರಕ್ಕೂ 18 ಲಕ್ಷಣಗಳಿಂದ ಯುಕ್ತವಾದಂತಹ ಅನಿರುದ್ಧ ಶರೀರಕ್ಕೂ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಆವತ್ತಿನ ದಿವಸ ನಾವು ಚಿಂತನೆ ಮಾಡಿದೆವು. ಇವತ್ತು 19. ಪರಮಾತ್ಮನ 19 ರೂಪಗಳು ಯಾವುವು? ಪರಮಾತ್ಮನ 19 ರೂಪಗಳು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತಗಳಲ್ಲಿ ಇರುವ ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಪ್ರತಿಪಾದ್ಯವಾದ
ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನು ನಮಗೆ ಉಪಕಾರಕ್ಕೋಸ್ಕರ ಮಾಡುವ, ಅದರ ಜೊತೆಗೆ ನಮ್ಮ ಜಾಗ್ರತ್ ಸ್ವಪ್ನ ಸುಷುಪ್ತಿ ಇತ್ಯಾದಿ ಅವಸ್ಥಾಗಳ ನಿಯಾಮಕರಾಗಿ ನಮ್ಮ ಅಂತರ್ಯಾಮಿಯಾದ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ರೂಪಗಳು ಮೊದಲನೇ 4 ಅವಸ್ಥಾ ಪ್ರೇರಕರಾದರೆ ಕೊನೆಯ 4 ನಮ್ಮ ಹೃದಯ ಮಂದಿರದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಪರಮಾತ್ಮನ ರೂಪ. ಆದರೆ ಈ ಎಲ್ಲ ರೂಪಗಳ ಉಪಸಂಹಾರ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನುರ್ಧರಲ್ಲಿ ಚತುರ್ವ್ಯೂಹ ರೂಪದಲ್ಲಿ 8, 8, 16. ಆನಂತರ ಚತುರ್ವ್ಯೂಹ ರೂಪ ಅಲ್ಲ, ವಿಶ್ವ ತೈಜಸ ರೂಪಗಳು, ಪ್ರಾಜ್ಞ ರೂಪಗಳು 19 ರೂಪಗಳು ಇಲ್ಲ, ವಿಶ್ವ ತೈಜಸ 8ರಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಅಂತರ್ಗತವಾದ ರೂಪಗಳು, ಅವುಗಳನ್ನು ಸೇರಿಸಿದರೆ 19 ರೂಪ ಆಗ್ತದೆ. ನಿಮ್ಮ ಅನುಕೂಲ ಸಲುವಾಗಿ ರೂಪಗಳನ್ನು ಜೋಡಿಸ್ಕೊಳ್ತಿಲ್ಲ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ರೂಪ ಆ ರೀತಿಯಾಗಿವೆ. ಯಾವ ಸಂಖ್ಯೆ ತೆಗೆದುಕೊಂಡ್ರೂ ಆ ವಿಶಿಷ್ಟ ರೂಪದ ಸಮೂಹವನ್ನು ಜೋಡಿಸಿ ಆ ಸಂಖ್ಯೆಯನ್ನು ದಿಂದ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ. ಈ ರೀತಿ ಅಭಿವ್ಯಕ್ತ ಆಗ್ತಕ್ಕಂಥ ಮತ್ತು ವ್ಯಕ್ತಿ ಯಾರಿದ್ದಾರೆ ಹೇಳಿ? ಈ ರೀತಿಯಾದ ಚತುರ್ವ್ಯೂಹ ರೂಪ, ಪಂಚವ್ಯೂಹ ರೂಪ, ನವವ್ಯೂಹ ರೂಪ, ದಶರೂಪ ಇತ್ಯಾದಿ ಅಷ್ಟರೂಪ ಎಲ್ಲ ಯಾರು ಉಳಿದವರಲ್ಲಿ ಎಲ್ಲಿದೆ? ಇಲ್ಲ. ಹಾಗಾದರೆ ಈ 19 ಸಂಖ್ಯೆ ನಮಗೇನು ತೋರಿಸಿಕೊಡ್ತದೆ? ಯಾವ ಸ್ತ್ರೀ ಪುರುಷರ ಪಾದಗಳಲ್ಲಿ ಅಂಗಾಲು ಚೆನ್ನಾಗಿ ತೊಳ್ಕೊಳ್ಳಿ. ಆ ಪಾದಗಳಲ್ಲಿ ಮತ್ತು ಕೈಗಳ ರೇಖೆಗಳನ್ನು ಒಂದಕ್ಕೊಂದು ಜೋಡಿಸಿದಾಗ ಶಂಖ, ಚಕ್ರ, ಗದ, ಪದ್ಮ, 5 ಧ್ವಜ, 6 ಶಕ್ತಿ, 7 ಅಂಕುಶ, 8 ಛತ್ರ, 9 ಪತಾಕೆ, 10 ಪುಷ್ಪ, 11 ಬಳ್ಳಿ, 12 ಭತ್ತ ಅಥವಾ ಅಕ್ಕಿ. ಆನಂತರ ಒಂದು ಸರ್ಕಲ್ ಮೇಲೆ ಇನ್ನೊಂದು ಸರ್ಕಲ್, ಈ ರೀತಿಯಾದ ವಲಯಗಳು ಅಥವಾ ಮೀನು, ಮತ್ಸ್ಯ ಅಥವಾ ಸತತ ಊರ್ಧ್ವರೇಖೆ, ಅರ್ಧಚಂದ್ರಾಕೃತಿ, ವೇದಿ, ಯಜ್ಞಕುಂಡ, ರಥ, ಪರ್ವತ. ಈ 19 ಚಿಹ್ನೆಗಳಲ್ಲಿ ಎಷ್ಟು ಚಿಹ್ನೆಗಳು ಹೆಚ್ಚಾಗಿರ್ತದೆ ಅಷ್ಟು ಆ ಸ್ತ್ರೀ ಪುರುಷರು ಉತ್ತಮ ಸಾಧಕರು ಅಂತ ಅನ್ಸ್ಕೊಳ್ತಾರೆ. ಅಂಥವರ ದರ್ಶನವೂ ಕೂಡ ಮಂಗಲಕರವಾಗಿರ್ತದೆ. ನಮ್ಮ ಗುರುಗಳ ಕೈಯಲ್ಲಿ ಶಂಖಚಕ್ರಗಳ ಚಿಹ್ನೆಗಳು ಇದ್ದು, ಛತ್ರ ಮತ್ತು ಪತಾಕೆಗಳ ಚಿಹ್ನೆಗಳು ಇದ್ದು, ಮತ್ಸ್ಯ ಚಿಹ್ನೆ ಹಾಗೂ ಯವಚಿಹ್ನೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಯಾಕೆ ಒಂದ್ಸಲ ಅವರ ಮಗಳು ಬಹಳ ಆಗ್ರಹ ಮಾಡಿದ್ರು ನಮ್ಮ ಗುರುಗಳಿಗೆ. ನಮ್ಮ ಕೃಷ್ಣಾಚಾರ್ಯರ ಮನೆಯವರು ವೇದಕ್ಕ, ಇಲ್ಲ ನಿಮ್ಮ ಕೈಯಲ್ಲಿ ಚಿಹ್ನೆ ನೋಡಲೇಬೇಕಾಗಿದೆ, ನಮ್ಗೆ ಯಾರಿಂದಲೂ ಗೊತ್ತಾಗಿದೆ ಅಂತ ತಿಳ್ಕೊಂಡು ಆಗ್ರಹಕ್ಕೆ ಒತ್ತಿ ಅವತ್ತಿನ ದಿವಸ ನಮ್ಮೆಲ್ಲರನ್ನು ಕೂಡಿಸಿ ಆಚಾರ್ಯರು ತಮ್ಮ ಕೈಯಲ್ಲಿ ಯಾವ್ಯಾವ ಚಿಹ್ನೆ ಇದೆ ಅಂತ ಹೇಳಿ ಆ ಬಾಲ್ಪೆನ್ನಿನಿಂದ ಆ ಚಿಹ್ನೆಗಳನ್ನು ಜೋಡಿಸಿದಾಗ ಸುಮಾರು 19ರಲ್ಲಿ 10 ಚಿಹ್ನೆಗಳನ್ನು
ನೋಡಿದ ನೆನಪು ಇವತ್ತು ನನಗೆ ಅತ್ಯಂತ ಸರಿಯಾಗಿದೆ. ಅಷ್ಟೇ ಅಲ್ಲ, ಆಚಾರ್ಯರ ಬಲಗೈಯಲ್ಲಿ ರೇಖೆಗಳನ್ನು ಕೂಡಿಸಿದರೆ ಹನುಮಂತ ದೇವರ ಸೊಂಟದವರೆಗೊಂದು ಆಕೃತಿ ಆಗ್ತಿತ್ತು. ಈ ಕೈ ಜೋಡಿಸಿದರೆ ಕೆಳಗೆ ಹನುಮಂತ ದೇವರ ಕಾಲು ಪರ್ವತ ಹತ್ತಿಕೊಂಡು ಇವತ್ತೇನು ನೋಡ್ತೀರಿ, ಅದು ಆಚಾರ್ಯರ ರೇಖೆಗಳನ್ನು ಕೂಡಿಸಿದಾಗ ಆ ರೀತಿಯಾಗಿರ್ತಕ್ಕಂಥ ಒಂದು ರೂಪ ತಯಾರಾಗ್ತಾ ಇತ್ತು. ಏನು ಸುಮ್ಮನೆ ಹತ್ಕೊಂಡು ಡ್ರಾಯಿಂಗ್ ಮಾಡ್ತಿದ್ದಿಲ್ಲ, ಆ ರೇಖೆಗಳನ್ನು ಸರಿಯಾಗಿ ಕೂಡಿಸಿದಾಗ. ಇದನ್ನು ಕೂಡ ನಾವು ಮಾಡಿ ನೋಡಿದ್ದೆ. ಅಂತಹ ಆಚಾರ್ಯರ ಶಿಷ್ಯರು ನಾವಾದ್ದರಿಂದ, ಅಂತಹ ಗುರುಗಳ ಶಿಷ್ಯರಾದ್ದರಿಂದಾಗಿ ನಮ್ಮ ಜೀವನದಲ್ಲಿ ಮಂಗಲವೇ ಮಂಗಲ. ಒಳ್ಳೆಯ ವಿದ್ಯೆ ಬಂತು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಮಾನ ಮರ್ಯಾದೆ, ಸಂಪತ್ತು, ಒಳ್ಳೆಯ ಸಮೃದ್ಧವಾದ ಕುಟುಂಬ, ಅಂಥ ಗುರುಗಳನ್ನು ಪಡೆದದ್ದಕ್ಕೋಸ್ಕರ ಇನ್ನು ಭಗವಂತನ ಬಲಗಾಲದಲ್ಲಿ ಮತ್ತು ಎಡಗಾಲದಲ್ಲಿ, ಬಲಗಾಲದಲ್ಲಿ 10, ಎಡಗಾಲದಲ್ಲಿ 9 ಚಿಹ್ನೆಗಳು ಸೇರಿ 19 ಚಿಹ್ನೆಗಳಾಗ್ತದೆ. ಸಂಚಿಂತಯೇತ್ ಭಗವತ ಚರಣಾರವಿಂದಂ, ಪರಮಾತ್ಮನ ಪಾದ ಚಿಂತನೆ, ಬೆಳಗ್ಗೆ ಚಿಂತನೆ ಮಾಡಬೇಕು ಅಂತಿದೆ. ವಿಷ್ಣು ಪಾದವನ್ನು ದಿನಾಲು ಪೂಜೆ ಮಾಡಬೇಕು ಅಂತಿದೆ. ಗಯೆಗೆ ಹೋಗಿ ಆ ಪಾದವನ್ನು ಸಾಕ್ಷಾತ್ ದರ್ಶನ ಮಾಡ್ಕೊಂಡು ಬರಬೇಕು ಅಂತಿದೆ. ಗಯೆಯಲ್ಲಿ ಇಟ್ಟ ಪಾದ ಬಲಪಾದ, ಆ ಪಾದದಲ್ಲಿ ವಜ್ರ, ಅಂಕುಶ, ತಾವರೆ, ಚಕ್ರ, ಸ್ವಸ್ತಿಕ, ಆನಂತರ ಜಂಬೂಫಲ, ಊರ್ಧ್ವರೇಖೆ, ಅಂಕುಶ, ಧ್ವಜ, ಅಷ್ಟಕೋನ, 10 ಲಕ್ಷಣಗಳಿವೆ. ಎಡಪಾದದಲ್ಲಿ ಶಂಖ, ಮತ್ಸ್ಯ, ಬಾಣ, ಕಲಶ, ಗೋಪಾದ, ತ್ರಿಕೋಣ, ಅರ್ಧಚಂದ್ರ, ಪುಷ್ಪ, ಆಕಾಶಮಂಡಲ. ತಂತ್ರಗ್ರಂಥದಲ್ಲಿ ವರ್ಣನೆ ಬರ್ತದೆ. 19 ಚಿಹ್ನೆಗಳು ಪರಮಾತ್ಮನ ಪಾದದಲ್ಲಿ ಇವೆ. ಒಟ್ಟು ಈ ಅಷ್ಟು ಮಂಗಲ ಚಿಹ್ನೆ ಇರಬೇಕು, ಅವೆಲ್ಲವೂ ಪರಮಾತ್ಮನ ಪಾದದಲ್ಲಿವೆ. ಆದ್ದರಿಂದಲೇ ಕಪಿಲ ಋಷಿ ತನ್ನ ತಾಯಿಗೆ ಹೇಳ್ತಾನಮ್ಮ, ಬೆಳಿಗ್ಗೆ ಎದ್ದು ಸಂಚಿಂತಯೇದ್ ಭಗವತ ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಹರಾಂಚನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ನಮ್ಮ ಹೃದಯದ ಅಜ್ಞಾನಂಧಕಾರವನ್ನು ದೂರ ಮಾಡುವ ಆ ಪರಮಾತ್ಮನ ಅಂಗಾಲನ್ನು ಸ್ಮರಣೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತದೆ. ಈ ಸ್ತೋತ್ರ ಬೆಳಗ್ಗೆ ಎದ್ದು ಹೇಳಿ ಆ ರೂಪ ಕಣ್ಣೆದುರಿಗೆ ತಂದುಕೊಳ್ಳಿ. ಪರಮಾತ್ಮನ ಅಂಗಾಲಿನಿಂದ ಹಿಡಿದುಕೊಂಡು ಕಿರೀಟದವರೆಗೂ ವರ್ಣನೆ ಇದೆ. ಅವತ್ತಿನ ದಿನ ನಿಮ್ಮ ಸಂಪೂರ್ಣ ದಿನ ಸುಖದಲ್ಲಿ, ಮಂಗಲ ವಿಚಾರದಲ್ಲಿ ಕಳೀತದೆ ನಿಶ್ಚಿತ. ಬೆಳಗ್ಗೆ ಎದ್ದು ಅವ್ರು ಬೈತಾರೆ, ಇವ್ರು ಬೈತಾರೆ, ಇವ್ರು ಅಂತ ಉಣಿದ್ರೆ ಅವತ್ತಿನ ದಿವಸ ನಮ್ಗೆ ಪೂರ್ತಿ ಕೆಟ್ಟು ಹೋಗ್ತದೆ. ಅಷ್ಟೇ ಅಲ್ಲ, ವೇದಾಂತ ಶಾಸ್ತ್ರದ ಪ್ರಕಾರ 19 ಇಂದ್ರಿಯಗಳು ಅಂತಿಕೊಂಡಂತಂದರೆ ಕ್ರಿಯಾತ್ಮಕವಾಗಿರ್ತಕ್ಕಂಥವುಗಳು. 24 ತತ್ವಗಳಲ್ಲಿ ಪಂಚಮಹಾಭೂತಗಳನ್ನು ಬಿಟ್ಟರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಮಹತ್ತತ್ವ, ಬುದ್ಧಿತತ್ವ, ಬಹದ್ಯತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಅವ್ಯಕ್ತ ತತ್ವ,
ಈ 19 ಕ್ರಿಯಾತ್ಮಕವಾಗಿರ್ತಕ್ಕಂಥ ತತ್ವಗಳ ಸಮೂಹ ಇದು ನಮ್ಮ ಉದ್ಧಾರಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ತತ್ವಗಳು. ಈ ತತ್ವಗಳನ್ನು, ಈ ತತ್ವಾಭಿಮಾನಿಗಳನ್ನು ಅವರ ಅಂತರ್ಗತನಾಗಿರ್ತಕ್ಕಂಥ ಪರ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಚಿಂತನೆ, ಸ್ಮರಣೆ ನಮ್ಮನ್ನು ಸಾಧನ ದಾರಿಗೆ ಕರೆದುಕೊಂಡು ಹೋಗ್ತದೆ. ಕೈ ಹಿಡಿದು ನಮಗೆ ಸಾಧನೆ ದಾರಿಯ ಯಾತ್ರೆಯನ್ನು ಮಾಡಿಸ್ತಾರೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಥವಾ ಭೌತಿಕ ಶರೀರ ಇಟ್ಕೊಂಡ್ರೆ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳು. ಆನಂತರ ಮನಸ್ಸಿನ ವಿಭಾಗಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ 19 ಅಥವಾ ಆಗಲೇ ಹೇಳಿದಂತೆ 19 ತತ್ವಗಳು, ಇವುಗಳ ಚಿಂತನೆ, ಇವುಗಳ ಅಭಿಮಾನಿ ದೇವತೆಗಳ ಚಿಂತನೆ, ಅವರಲ್ಲಿ ಅಂತರ್ಗತನಾಗಿರುವ ಪರರೂಪನಾಗಿರ್ತಕ್ಕಂಥ ಪರಾಯ ಶಕ್ತಾತ್ಮನೆ, ಪರಾಯ ಇಂದ್ರಿಯಾತ್ಮನೆ ಅಂತೇಳಿ ಪರಮಾತ್ಮನ ಹೇಗೆ ಕರೀತೇವೆ ನಾವು, ಅಂಥ ಭಗವಂತನ ಚಿಂತನೆಯನ್ನು ಮಾಡಿದರೆ ನಮ್ಮ ಈ 24 ತತ್ವಗಳು ಶುದ್ಧವಾಗ್ತವೆ. ಅಲ್ಲಿ ಕೇಶವಾದಿ 24 ರೂಪದಿಂದ ಭಗವಂತ ಸನ್ನಿಹಿತನಾಗಿದ್ದುಕೊಂಡು ನಮ್ಮ ಕಡೆಯಿಂದ ಧರ್ಮ ಕಾರ್ಯ ಮಾಡುತ್ತಾನೆ. ಯಾಕೆ? ಪರಮಾತ್ಮನ ತತ್ವಗಳಲ್ಲಿದ್ದ ಪರಮಾತ್ಮ ರೂಪದ ಚಿಂತನೆ ಮಾಡಿದಾಗ ನಮ್ಮ ಶರೀರ ದೇವ ಮಂದಿರ, 24 ಮೂರ್ತಿಗಳಿರೋ ದೊಡ್ಡ ಗುಡಿ ಇದು. 24 ಮೂರ್ತಿಗಳಿಂದ ಕೂಡಿದ ದೊಡ್ಡ ಮಂದಿರವೇ ನಮ್ಮ ಶರೀರ. ಇಲ್ಲೇ ಪರಮಾತ್ಮ ಇದ್ದಾನೆ ಅಂತ ನಾವು ಹೇಳಿದ್ದಲ್ಲೂ ವೇದವಾಕ್ಯ. ಅದಕ್ಕೋಸ್ಕರ ಮಾತೃಕಾನ್ಯಾಸ. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಈ ರೀತಿಯಾಗಿರೋ ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿಕೊಂಡ್ರೆ ಆಗ ನಮ್ಮನ್ನು ನೋಡಿದವರಿಗೆ ಮಂಗಲವಾಗ್ತದೆ, ನಮ್ಮ ಸಂಪರ್ಕಕ್ಕೆ ಬಂದಿರತಕ್ಕಂಥವರಿಗೆ ಮಂಗಲವಾಗ್ತದೆ, ನಮಗಂತೂ ಮಂಗಲ ಆಗೇ ಆಗ್ತದೆ. ಆಗ ನಾವು ನುಡಿದ ಮಾತು ಸತ್ಯವಾಗ್ತದೆ. ಯಾಕೆ? ಪ್ರತಿಯೊಂದು ಅಕ್ಷರಗಳಲ್ಲಿ ಪರಮಾತ್ಮನನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕೋಸ್ಕರ ಹಿರಿಯರ ಆಶೀರ್ವಾದದಲ್ಲಿ ಅಷ್ಟು ಮಹತ್ವ ಇರ್ತದೆ. ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತೆ. ಶ್ರೀಪಾದರಾಜರು ಒಂದು ಊರಲ್ಲಿ ಬಿಡಾರ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಕೆಲವು 1-2 ಗಂಟೆ ಹಿಂದೆ ಗಂಡನನ್ನು ಕಳೆದುಕೊಂಡು ಒಬ್ಬ ಮುತ್ತೈದೆ ಸಾಲಂಕೃತಳಾಗಿ ಗಂಡನ ಜೊತೆಗೆ ಸಹಗಮನ ಮಾಡಬೇಕು ಅಂತಕೊಂಡು ಹೊರಟಿದ್ಲು. ಈ ಸಹಗಮನ ವಿಷಯದಲ್ಲಿ ಎಲ್ಲ ಶ್ರೋತೃಗಳಲ್ಲಿ ಒಂದು ತರಹದ ಜಿಜ್ಞಾಸೆ ಇದೆ. ಏನ್ರಿ ಇದೆಂಥ ಕ್ರೂರ ಕ್ರಮ? ಈ ಸಹಗಮನ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಮಾಡಲಿಲ್ಲೇನು ಶಾಸ್ತ್ರಕಾರರು? ಯಾಕೆಂದರೆ ಗರುಡ ಪುರಾಣದಲ್ಲಿ ಸಹಗಮನ ವಿಧಿಯನ್ನು ಹೇಳಿದ್ದಾರೆ. ಅವಳು ಯಾವ ರೀತಿ ಅಲಂಕಾರ ಮಾಡಿಕೊಳ್ಬೇಕು, ಅವಳು ಯಾವ ಅನುಸಂಧಾನ ಮಾಡಿಕೊಳ್ಬೇಕು, ಪತಿಯ ಜೊತೆಗೆ ಚಿತೆಯ ಮೇಲೆ ಕೂತ್ಕೊಂಡಾಗ ಯಾವ ಮಂತ್ರಗಳನ್ನು ಹೇಳಬೇಕು, ಗರುಡ ಪುರಾಣದಲ್ಲಿ ವಿವರಣೆ ಬರ್ತಾರೆ. ಪುರಾಣ ಹೇಳುವಾಗ ಅದನ್ನು ಹೇಳೋದಿಲ್ಲ, ಮಾತು ಬೇರೆ. ಗರುಡ ಪುರಾಣ ಹೇಳುವಾಗ ಆ ಭಾಗ ಬಿಟ್ಬಿಡ್ತಾರೆ. ಯಾಕೆ? ಈಗ ಅದು ಸಂಬಂಧ ಇಲ್ಲ ಅಂತ ತಿಳ್ಕೊಂಡಂತ. ಹಾಗಾದ್ರೆ ಇದೆಲ್ಲಿಯ ನ್ಯಾಯ? ಇದು ನ್ಯಾಯ ಅಲ್ಲ, ಕಂಪಲ್ಸರಿ ನ್ಯಾಯ ಅಲ್ಲ,
ಆದರೆ ತನ್ನ ಪಾವಿತ್ರ್ಯ ಕಾಯ್ದುಕೊಳ್ಬೇಕು ಅಂತಿಕೊಂಡಿರ್ತಕ್ಕಂಥವರಿಗೋಸ್ಕರ ಇದು ಗ್ರಾಹ್ಯ. ಹೆಣ್ಣು ಮಕ್ಕಳ ಶರೀರ ಇದು ಮಹಾಲಕ್ಷ್ಮಿಯ ಶರೀರ, ಅಪವಿತ್ರವಾಗಬಾರ್ದು. ಅದರ್ಥ ಗಂಡಸರ ಶರೀರ ಅಪವಿತ್ರ ಆಗಬೇಕಂತ ನಡೀತೆ ಅಂತ ನಾನು ಹೇಳುತ್ತಾ ಇಲ್ಲ. ತತ್ವನ್ಯಾಸ ಮತಕನ್ಯಾಸಗಳಿಂದ ಯಾವಾಗಲೂ ಪವಿತ್ರ ಮಾಡ್ಕೊಳ್ಬೇಕು. ಆದರೆ ಯಾವ ಹೆಣ್ಮಕ್ಕಳಿಗೆ ಅನಿಸ್ತಿತ್ತು ನಾನು ಒಬ್ಬಳೇ ಇದ್ದರೆ ಆಶ್ಚರ್ಯ ಇಲ್ಲದೆ ಇದ್ದಾಗ ಅನೇಕ ಗಂಡಸರು ಅಂತಕ್ಕಂಥ ತೋಳಗಳ ಬಲಿ ನಾನಾಗಬಹುದು, ಶತ್ರುಗಳು ನನ್ನ ಮರ್ಯಾದೆಯನ್ನು ಕಳೆಯಬಹುದು ಅಂತನ್ನುವ ಅಂದಾಗ ಆ ಇನ್ಸೆಕ್ಯೂರಿಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಥವಳಿಗೆ ನೀನು ಬೇಕಾದರೆ ಸಹಗಮನ ಆಗಬಹುದು ಅಂತನ್ನುವ ಸತಿ ಪ್ರಥದಲ್ಲಿ ಅನುಮತಿ ಇದೆ ಹೊರತು ಕಂಪಲ್ಸರಿ ಇರಲಿಲ್ಲ. ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತಕ್ಕಾಗಿ ಮಾದ್ರಿ ಸಹಗಮನ ಮಾಡಿದ್ಲು. ಕುಂತಿ ಎಲ್ಲಿ ಮಾಡಿದ್ಲು? ಮಹಾಭಾರತ ಯುದ್ಧದಲ್ಲಿ ಸತ್ತಿರತಕ್ಕಂಥ ಹೆಣ್ಮಕ್ಳು ಸಹಗಮನ ಮಾಡಿರ್ತಕ್ಕಂಥ ವರ್ಣನೆ ಬರೋದಿಲ್ಲ. ಯಾರಿಗೆ ರಕ್ಷಣೆ ಇದೆ ಅವರು ಸಹಗಮನ ಮಾಡಲೇಬೇಕು ಅಂತ ತಿಳ್ಕೊಂಡು ನಿಯಮ ಇಲ್ಲ. ಬ್ರಾಹ್ಮಣರಿಗಂತೂ ಇಲ್ಲವೇ ಇಲ್ಲ. ಕೇವಲ ಕ್ಷತ್ರಿಯ ಸ್ತ್ರೀಯರಿಗೆ ಪರ್ಮಿಷನ್ ಇತ್ತು. ಬ್ರಾಹ್ಮಣರ ಹೆಣ್ಮಕ್ಕಳು ಪತಿಯನ್ನು ಕಳೆದುಕೊಂಡ ಮೇಲೆ ಒಬ್ಬ ಸನ್ಯಾಸಿಯಂತೆ ಜೀವನ ಮಾಡಬೇಕು ಅಂತಿದೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಕೂದಲನ್ನು ತೆಗೆದುಕೊಳ್ತಕ್ಕಂಥ ಸಂಪ್ರದಾಯ ಬಂದದ್ದು ಸನ್ಯಾಸಿಯಂತೆ ನಾನು ಇರಬೇಕು ಅಂತ ತಿಳ್ಕೊಂಡಂತೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಗಂಡ ಹೋದ್ಮೇಲೆ ಕೂದಲನ್ನು ತೆಗೆದುಕೊಳ್ಳಲೇಬೇಕೆ? ಹೌದು. ಡೈರೆಕ್ಟ್ ಸೂತಕ ಹೆಂಡತಿಗೆ, ಗಂಡನಿಗೆ ಅಥವಾ ಮಕ್ಕಳಿಗಿದ್ದೇ ಇರ್ತದೆ. ಆಗ ಅಪವಿತ್ರವಾದ ಕೂದಲುಗಳು ಅವುಗಳನ್ನು ತೆಗೆಯದೇ ಇದ್ದರೆ ಆ ಸೂತಕದ ಅಪವಿತ್ರ ನಮ್ಮಲ್ಲಿ ಉಳಿತದೆ. ಇದು ಯಾರನ್ನು ಟೀಕೆ ಮಾಡಲಿಕ್ಕೆ ಹೊರಟಲಿಲ್ಲ. ಶಾಸ್ತ್ರ ಏನಿದೆ ಅದನ್ನು ನಾನು ಹೇಳ್ತೇನೆ. ಅಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಹೇಗೆ ಅಂತ ತಿಳ್ಕೊಂಡಂತಂದರೆ 4ನೇ ದಿವಸ ಹೇಗೆ ಮನೆಯಲ್ಲಿ ಇರ್ಬೋದು, ಉಳಿದ ಕಡೆಯಲ್ಲಿ ಮುಟ್ಬೋದು, ಆದರೆ ದೇವರ ಕಡೆ ಮುಟ್ಲಿಕ್ಕಿಲ್ಲ, ದೇವರ ಕಾರ್ಯ ಮಾಡಲಿಕ್ಕಿಲ್ಲ, ಅಡಿಗೆ ಮಾಡಲಿಕ್ಕಿಲ್ಲ. ಆ ಪರಿಸ್ಥಿತಿ ಈ ಕೂದಲನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಹೆಣ್ಣು ಮಕ್ಕಳ ಕ್ರಮದಲ್ಲಿ ಶಾಸ್ತ್ರ ಹೇಳ್ತದೆ. ಅಪವಿತ್ರವಾದ ಕೂದಲಿದೆ ಅಂತ. ಮಗನೂ ಕೂಡ ಕೂದಲು ತೆಗೆದುಕೊಳ್ಳದೇ ಇದ್ದರೆ ಅವನು ಅಪವಿತ್ರವಾಗಿ ಉಳಿತಾನೆ. ಅವನಿಗೆ 10 ದಿವಸದ ನಂತರದ ಕಾರ್ಯ ಮಾಡಲಿಕ್ಕೆ ಅಧಿಕಾರವೇ ಬರೋದಿಲ್ಲ. ಅದಕ್ಕೆ ಎಂದು ಕ್ರಿಯೆ ಹಿಡಿತಾನೆ ಅವತ್ತು ನಿಜವಾಗಿ ಮೊದಲೇ ದಿವಸ ತಂದೆಯನ್ನು ಕರೆದುಕೊಂಡು ಸ್ಮಶಾನಕ್ಕೆ ಹೋಗೋ ಪೂರ್ವದಲ್ಲಿ ಅವನು ಕೂದಲನ್ನು ಕತ್ತರಿಸ್ಕೊಳ್ಬೇಕು, ತೆಗಿಬೇಕು. ಯಾಕೆ ಮುಂದೆ ಅವನು ತಂದೆ ಪಿತೃಕರ್ಮಗಳನ್ನು ಮಾಡಬೇಕಾಗಿದ್ರೆ, ಪಾವಿತ್ರ್ಯ ಬರಬೇಕಾಗಿದ್ದರೆ ಆ ಕೂದಲು ಹೋಗಬೇಕು. ಅದಕ್ಕೋಸ್ಕರ ಸನ್ಯಾಸ ತೆಗೆದುಕೊಳ್ಬೇಕಾದ್ರೂ ಕೂಡ ಮೊದಲಿನ ಕೂದಲು ತೆಗಿಬೇಕು ಅಂತ ನಿಯಮ ಇದೆ. ಇರಲಿ, ಸತಿ ಪ್ರಥಾ ಕಂಪಲ್ಸರಿ ಆಗಿರಲಿಲ್ಲ. ಆದರೆ ಮಧ್ಯದಲ್ಲಿ ಬಂಗಾಲದಲ್ಲಿ ಅಣ್ಣ ಹೋದರೆ ಅಥವಾ ತಮ್ಮ ಹೋದರೆ ಅವನ ಹೆಂಡತಿಗೆ ಆಸ್ತಿಯಲ್ಲಿ ಭಾಗ ಕೊಡಬೇಕಲ್ಲ ಅಂತ ತಿಳ್ಕೊಂಡಂತೇಳಿ ಅವಳ ಮೇಲೆ ಪ್ರೆಷರ್ ತಂದು ಅವಳನ್ನು ಒಯ್ದು ಬೆಂಕಿಯಲ್ಲಿ ನುಗ್ತಿದ್ರು. ಅದಕ್ಕೋಸ್ಕರ ರಾಜಾರಾಮನು ರಾಯರಿಗೆ ಸತಿ ಪ್ರಥಾ ನಿಲ್ಲಿಸಬೇಕು ಅಂತ ತಿಳ್ಕೊಂಡಂತೇಳಿ ಆಂದೋಲನ ಮಾಡಬೇಕಾಯಿತು. ಇಲ್ಲಿ ಬಳ್ಜಬರಿ ಆಗ್ರಹದಿಂದ ಇಲ್ಲ, ಧರ್ಮ ಪರಿಪಾಲನೆ ಅವರ ಸ್ವೇಚ್ಛಾನುಸಾರ. ಆದರೆ ಮಾಡದೇ ಇದ್ದಾಗ ಇರ್ತಕ್ಕಂಥ ಏನು ಅನಾನುಕೂಲತೆ ಇದೆ, ಆ ಮಹಿಳೆಗೆ ಅನಾನುಕೂಲತೆ ಇದ್ದೇ ಇರ್ತದೆ.
ಅಷ್ಟು ಸಾಧನೆ ನಮ್ಮ ಕಡೆಯಿಂದ ಕಡಿಮೆ ಆಗ್ತದೆ. ಆದ್ದರಿಂದಾಗಿ ಸತಿ ಪ್ರಥಾ ನಮ್ಮ ಶಾಸ್ತ್ರ ಸ್ವತಃ ಒಪ್ಪೋದಿಲ್ಲ. ಆದರೆ ಐಚ್ಛಿಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಅನುಕೂಲತೆಯನ್ನು ಕೂಡ ಹೇಳಿಕೊಡ್ತದೆ. ಇರಲಿ, ಇಂತಹ ಸಂದರ್ಭದಲ್ಲಿ ನಮ್ಮ ಈ 19 ವೈಶಿಷ್ಟ್ಯಗಳು ಅಂತಿಕೊಂಡಂತೇನಿವೆ, ಈ ಲಕ್ಷಣಗಳನ್ನು ನೇಮನ ಮಾಡ್ತಕ್ಕಂಥವನು ಶ್ರೀಹರಿ ಪರಮಾತ್ಮ. ಈ ಅಂತಹ ಅದ್ಭುತವಾದಂಥ ಪವಿತ್ರವಾದ ಶರೀರವನ್ನು, ಎಷ್ಟು ಶರೀರವನ್ನು ಪವಿತ್ರ ಇಟ್ಟುಕೊಳ್ತೇವೆ ಅಷ್ಟು ಪರಮಾತ್ಮನ ಸಾಮೀಪ್ಯದಲ್ಲಿ. ಅದಕ್ಕೋಸ್ಕರ ನಮ್ಮಲ್ಲಿ ವಿಷ್ಣು ಪಂಚಕ ವ್ರತ ಹೇಳಿದರು. ಆ ನಂತರ ಭೀಷ್ಮ ಪಂಚಕ ಹೇಳಿದರು. ಆ ನಂತರ ಋಷಿಪಂಚಮಿ ವ್ರತಗಳನ್ನು ಹೇಳಿದರು. ಎಲ್ಲ ವ್ರತದ ಉದ್ದೇಶ ನಾನು ನನ್ನ ಶರೀರ ಪವಿತ್ರವಾಗಿರಬೇಕು. ಪುಂಸವನ ವ್ರತ ಹೇಳ್ತಾರೆ. ಎಷ್ಟು ಸಾಧ್ಯವಿದೆ ಅಷ್ಟು ಶರೀರವನ್ನು ಪವಿತ್ರ ಇಟ್ಟುಕೊಂಡ್ರೆ ಪರಮಾತ್ಮನ ಸನ್ನಿಧಾನ ಬರ್ತದೆ. ನಾವು ಅಪವಿತ್ರವಾಗಿದ್ದರೆ ಪರಮಾತ್ಮ ಯಾಕೆ ಅನುಗ್ರಹ, ಬಿಂಬಮೂರ್ತಿ ಇದ್ದೇ ಇರ್ತಾನೆ, ಅದರ ಅನುಗ್ರಹ ರೂಪದಿಂದ ಯಾಕೆ ಅಭಿವ್ಯಕ್ತ ಆಗಬೇಕು ಅವನು? ಹೊಲಸು ಧೂಳಿನಿಂದ ಕೂಡ ಕುರ್ಸಿ ಮೇಲೆ ಕೂತ್ಕೊಳ್ತೀರ ನಾವು ನೀವು ಕೂತ್ಕೊಳ್ತೇವೆ? ಇಲ್ಲಲ್ಲ. ಆದ್ದರಿಂದಾಗಿ ಇಂದ್ರಿಯಗಳ ಶುದ್ಧಿ ತತ್ವನ್ಯಾಸ ಮಾತೃಕಾಸಂಗಳಿಂದ ಪ್ರತಿ ಸಲ ತಪ್ಪದೇ ಮಾಡಲೇಬೇಕು. ಮಾತೃಕಾ ಸಂಧಿ ಇತ್ಯಾದಿ ಸಂಧಿಗಳನ್ನು ಪಾರಾಯಣ ಮಾಡ್ತಾ ಇದ್ದರೆ ಹೆಣ್ಮಕ್ಳು ಯಾರಿಗೂ ವೇದಾಧಿಕಾರ ಇಲ್ಲ. ಅವರ ಶರೀರ ಅತ್ಯಂತ ಪವಿತ್ರವಾಗಿರ್ತದೆ. ಆ ಪವಿತ್ರದಿಂದ ಪರಮಾತ್ಮ ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾರೆ. ಪರಮಾತ್ಮ ಇಂದ್ರಿಯ ಕೊಟ್ಟಿದ್ದಾನೆ, ಅದರ ಶುದ್ಧೀಕರಣ ನಮ್ಮ ಕರ್ತವ್ಯವಾಗಿದೆ. ಆನಂತರ 20ನೇ ಸಂಖ್ಯೆಗೆ ನಾವು ಬರೋಣ. 20ನೇ ಸಂಖ್ಯೆ ನಮಗೆ ಸೂಚನೆ ಮಾಡ್ತದೆ ಬಹಳ ಅದ್ಭುತವಾದಂಥ ವಿಚಾರಗಳು ನಮ್ಮ ಶಾಸ್ತ್ರದಲ್ಲಿ ಬಂದಿದೆ. ಈಗ ನಾವು ಸರ್ಕಾರದಲ್ಲಿ ನೋಡ್ತಾ ಇದ್ದೇವೆ, ಪರಸ್ಪರ ಸತ್ತಾ ಪಕ್ಷದವರು, ವಿರೋಧ ಪಕ್ಷಗಳು ವಿರೋಧ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಮನುಸ್ಮೃತಿ ಹೇಳ್ತದೆ, ರಾಜನಲ್ಲಿ ಎಲ್ಲ ದೇವತೆಗಳು ಇರ್ತಾರೆ, ಆದ್ದರಿಂದ ರಾಜನು ಪೂಜ್ಯ ಅಂತಿಕೊಂಡು ಹೇಳ್ತಾರೆ. ಆದರೆ ಒಂದು ವೇಳೆ ಮುಂದೆ ಹೇಳುವ, ಮನುಸ್ಮೃತಿ ಹೇಳ್ತದೆ, ಮುಂದೆ ಹೇಳುವ 20 ದೋಷಗಳು ರಾಜರಲ್ಲಿ ಇದ್ದರೆ ಅವರನ್ನು ರಾಜನ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಅನುಸಂಧಾನ ಮಾಡುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಯಾವ ರಾಜ ವಿನಾಕಾರಣ ಆಕ್ರಮಣ ಮಾಡಿ ಇನ್ನೊಂದು ರಾಜ್ಯವನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ, ಆ ರಾಜ್ಯವನ್ನು ಲೂಟಿ ಮಾಡ್ತಾನೆ, ಇಂಥ ರಾಜನನ್ನು ನಾವು, ಯಾಕಂದರೆ ಚಕ್ರವರ್ತಿಗಳಲ್ಲಿ ರಾಜರಲ್ಲಿ ರಾಜೇಶ್ವರ ರೂಪದ ಪರಮಾತ್ಮನ ಕಾಣಬೇಕು ಅಂತಿದೆ, ಇಂಥವರಲ್ಲೇ ಕಾಣುವ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿ ಹೆಣ್ಣುಮಕ್ಕಳು ಅಪಮಾನ ಮಾಡ್ತಾನೆ, ಪರಸ್ತ್ರೀಯರ ಮೇಲೆ ಕಣ್ಣು ಹಾಕ್ತಾನೆ, ಅಂಥ ರಾಜನನ್ನು ಕೂಡ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿ ತನ್ನ ತಂದೆಯನ್ನು ಕೊಂದು ತನ್ನ ಬಂಧುಗಳನ್ನು ಕೊಂದು ರಾಜ್ಯದ ಮೇಲೆ ಬಂದು ಕೂತ್ಕೊಳ್ತಾನೆ,
ಅಂತಹ ವ್ಯಕ್ತಿಯನ್ನು ಕೂಡ ಯೋಗ್ಯ ರಾಜ ಅಂತ ಹೇಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಳನ್ನು ಕಿಡ್ನ್ಯಾಪ್ ಮಾಡ್ತಾನೆ, ಇನ್ನೊಬ್ಬರ ದ್ರವ್ಯಗಳನ್ನು ಕಳ್ಳತನ ಮಾಡಿಸ್ತಾನೆ, ಆ ರಾಜನೂ ಪೂಜ್ಯನಲ್ಲ. ಯಾವ ವ್ಯಕ್ತಿಯಲ್ಲಿ ಅಹಂಕಾರ ಇದೆ, ಯಾವ ವ್ಯಕ್ತಿಯಲ್ಲಿ ದುರಭಿಮಾನ ಇದೆ, ಯಾವ ವ್ಯಕ್ತಿಯಲ್ಲಿ ಜ್ಞಾನ ಇಲ್ಲ, ಅಜ್ಞಾನ ಇದೆ, ಯಾವ ವ್ಯಕ್ತಿಯಲ್ಲಿ ಹಣದ ಉಪಯೋಗ ಸರಿಯಾಗಿ ಮಾಡ್ಬೋದು ಗೊತ್ತಿಲ್ಲ, ಯಾವ ವ್ಯಕ್ತಿಯು ಭೋಗಾಸಕ್ತನಾಗಿದ್ದಾನೆ, ಯಾವ ವ್ಯಕ್ತಿಯು ಧರ್ಮದ್ವೇಷಿಯಾಗಿದ್ದಾನೆ, ಯಾವ ವ್ಯಕ್ತಿಯು ದೈವ ವಿರೋಧಿಯಾಗಿದ್ದಾನೆ, ಯಾವ ವ್ಯಕ್ತಿಯಲ್ಲಿ ಸ್ವಾಭಾವಿಕವಾದ ನಮ್ಮನ್ನು ಸಂರಕ್ಷಣೆ ಮಾಡುವ ಸಾಮರ್ಥ್ಯ ಇಲ್ಲ, ಯಾವ ವ್ಯಕ್ತಿ ಮಿತ್ರರನ್ನು ಅಪಮಾನ ಮಾಡ್ತಾನೆ, ಯಾವ ವ್ಯಕ್ತಿ ಇನ್ನೊಬ್ಬರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತಾನೆ, ಯಾವ ವ್ಯಕ್ತಿ ತನ್ನ ಬಂಧುಗಳಿಗೆ ಪೀಡೆ ಕೊಡ್ತಾನೆ, ಯಾವ ವ್ಯಕ್ತಿ ಪಂಚಮಹಾಭೂತಗಳಲ್ಲಿದ್ದ ಭಗವಂತನನ್ನು ಆರಾಧನೆ ಮಾಡೋದಿಲ್ಲ, ಯಾವ ವ್ಯಕ್ತಿ ದಯೆ ತೋರಿಸೋದಿಲ್ಲ, ಯಾವ ವ್ಯಕ್ತಿ ತನ್ನ ಮಂತ್ರಿ ಸೇನಾಪತಿಗಳನ್ನೇ ದೂಷಣೆ ಮಾಡ್ತಾನೆ, ಯಾವ ವ್ಯಕ್ತಿ ಸ್ವೇಚ್ಛಾಚಾರಿ, ನಾನು ಮಾಡಿದ್ದೇ ಸರಿ ಅಂತಕೊಂಡು ವಿಶೃಂಖಲನಾಗ್ತಾನೆ, ಇಂಥ 20 ಅಧಿಕಾರಿಗಳ ಮೇಲೆ ವಿಶ್ವಾಸ ಇಡಬೇಡಿ ಅಂತ ಶಾಸ್ತ್ರ ಹೇಳ್ತಾರೆ. ಓಟ್ ಆಗುವಾಗ ರಾಜರಲ್ಲಿ ಈ ದೋಷಗಳ 20 ದೋಷಗಳು ಇಲ್ಲ ಅಂತ ಅನ್ನೋದು ನಿಶ್ಚಯತೆ ಮಾಡಿಕೊಳ್ಬೇಕು. ಸಾಧಕನು ಈ 20 ದೋಷಗಳಿಂದ ತಾನು ದೂರ ಇರಬೇಕು. ಆದ್ದರಿಂದಾಗಿ ಅಂಥವರಲ್ಲಿ ಅನುಸಂಧಾನ ಮಾಡುವ ಅವಶ್ಯಕತೆ ಇಲ್ಲ. ಅಂಥ ರಾಜನಲ್ಲಿ ಅಂತರ್ಗತ ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಆಯ್ತಲ್ಲ. ಆದರೆ ಯಾರು ಧರ್ಮದಿಂದ ಇರ್ತಾರೆ, ಅವರ ಅಂತರ್ಗತನಾಗಿರ್ತಕ್ಕಂತಹ ಭಗವಂತನನ್ನು, ರಾಜರಾಜೇಶ್ವರ ಅಂತಿಕೊಂಡಂಥ ರೂಪದಿಂದಿರುವ ಪರಮಾತ್ಮನನ್ನು ಆರಾಧನೆ ಮಾಡಬೇಕು ಅಂತಿದೆ. ಇಂಥ ದೋಷದಿಂದ ಯುಕ್ತರಾಗಿರ್ತಕ್ಕಂಥವರಲ್ಲಿ ಆರಾಧನೆ ಮಾಡಬಾರದು ಅಂತಿದೆ. ಇನ್ನೊಂದು ಕಡೆಯಲ್ಲಿ ಧರ್ಮಶಾಸ್ತ್ರ ಹೇಳ್ತಾರೆ, 20 ಜನರ ಜೊತೆಯಲ್ಲಿ ವಾದವಿವಾದ ಮಾಡಬೇಡಿ, ಅವ್ರ ಮಾತಿಗೆ ಮರ್ಯಾದೆ ಕೊಡಿ, ಅವರಿಂದ ಭಿನ್ನಾಭಿಪ್ರಾಯ ಅನಿಸಿದರೆ ಮೌನದಿಂದ ಇದ್ಬಿಡಿ, ಅವ್ರ ಜೊತೆ ಜಗಳಾಡಿಕ್ಕೆ ಹೋಗಬೇಡಿ. ಇದನ್ನು ನಾವು ತಪ್ಪದೇ ತಿಳಿದುಕೊಳ್ಬೇಕು. ಮೊದಲನೇದ್ದು, ಹೋಮ ಮಾಡತಕ್ಕಂಥ ವ್ಯಕ್ತಿಯ ಜೊತೆಗೆ ವಾದ ಮಾಡಬೇಡಿ. ಯಾಕಂದ್ರೆ ಆಗ ಅಲ್ಲಿ ರುದ್ರದೇವರು ಇರ್ತಾರೆ. ಮನೆಗೆ ಬಂದು ಪುರೋಹಿತರ ಜೊತೆಗೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಸುಮ್ಮನೆ ಅನವಶ್ಯಕ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನಮಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳು ಯಾರಿರ್ತಾರೆ, ಅಂಥವ್ರ ಜೊತೆಗೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಸೋದರ ಮಾವ, ನಮ್ಮ ತಾಯಿಯ ಮನೆತನದ ಬಂದ ಅಂಶದಿಂದ ಯುಕ್ತನಾಗಿರ್ತಾನೆ, ಅಂಥವನನ್ನ ಜೊತೆಯಲ್ಲಿ ಎಂದಿಗೂ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಹಿರಿಯ ಅವನ ಮಾರ್ಯಾದೆ ಕೊಟ್ಟು ಅವನು ಹೇಳಿದ್ದನ್ನು ಪರಿಪಾಲಿಸಿ. ಮನೆಗೆ ಬಂದ ಅತಿಥಿ ಅಭ್ಯಾಗತರು ಸೂಚನೆ ಕೊಡದೆ ಬರ್ತಾರೆ. ಯಾತ್ರೆ ಮಾಡ್ತಾ ಮಧ್ಯಾಹ್ನದ ಊಟಕ್ಕೆ ನಿಮ್ಮಲ್ಲಿ ಬರ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಬರ್ತಾರೆ. ಅಂಥವ್ರ ಜೊತೆ ವಾದ ಮಾಡಬೇಡಿ. ಅಲ್ಲಿ ಸಾಕ್ಷಾತ್ ಇಂದ್ರ ಅಗ್ನಿಗಳು ಅತಿಥಿಯ ರೂಪದಿಂದ ಬಂದಿರ್ತಾರೆ. ಆ ನಂತರ ಅಕ್ಕನ ಗಂಡ, ತಂಗಿಯ ಗಂಡ, ಇವ್ರ ಜೊತೆಗೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತಿಕೊಂಡಂತಂದ್ರೆ, ಅಂತ ಅತಿಥಿ ಅಭ್ಯಾಗದ ಜೊತೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ದೇವರ ಸನ್ನಿಧಾನ ಇರ್ತದೆ. ಅವ್ರ ಜೊತೆ ವಾಟಾಘಾಟಿ ಬೇಡ. ಅಲ್ಲಿ ಪರಮಾತ್ಮನ ಅನುಸಂಧಾನ ಮಾಡಿ. ಇನ್ನು 6ನೇದ್ದು,
ನಿಮ್ಮನ್ನು ಆಶ್ರಯ ಪಟ್ಕೊಂಡು ಬಂದಿರ್ತಾರಲ್ಲ, ನಿಮ್ಮ ಆಶ್ರಿತರಾದ ವಿದ್ಯಾರ್ಥಿಗಳು ಅಥವಾ ನಿಮ್ಗೆ ಯಾವುದೋ ಸಂಬಂಧಿಕರು ಅವರಾಗ ಎಜುಕೇಷನ್ ಅಂತೇಳಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಾಗ ಇರ್ತಾರೆ, ಅಥವಾ ಗಂಡ ಹೋದ್ಮೇಲೆ ಅಥವಾ ಹೆಂಡತಿ ಹೋದ್ಮೇಲೆ ಒಬ್ಬಂಟಿಗರಾಗಿದ್ದವರು ಬಂದು ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಆಶ್ರಯದಲ್ಲಿ ಇರ್ತೀವಿ ಅಂತ ಬಂದಿರ್ತಾರೆ. ಅಂಥವ್ರ ವಾದ ವಿವಾದ ಮಾಡಿ ಅವ್ರ ಅಪಮಾನ ಮಾಡಬೇಡಿ. ಅಂಥವರ ಜೊತೆಯಲ್ಲಿ ವಿವಾದಮ್ನ ಸಮಾಚಾರೇತ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತದೆ. ಯಾಕೆ ಮೊದಲೇ ನೊಂದಿರ್ತಾರೆ, ಅವರ ಮನಸ್ಸಿಗೆ ಮತ್ತೊಮ್ಮೆ ಪುನಃ ನೋವು ಕೊಡಬೇಡಿ ಅಂತ ತಿಳ್ಕೊಂಡಂತೆ ಶಾಸ್ತ್ರ ಹೇಳ್ತದೆ. ಆ ನಂತರ 7ನೇ ನಂಬರ್, ಬಳಗದವ್ರ ಜೊತೆ ಭಾಳ ಆಟಗಾಟ ಮಾಡ್ಲಿಕ್ಕೆ ಹೋಗಬೇಡ. ಭಿನ್ನಾಭಿಪ್ರಾಯ ಇರ್ತದೆ ಅಥವಾ ಅವ್ರು ನಿಮಗೆ ಅನ್ಯಾಯ ಮಾಡ್ಬೋದು. ಸುಮ್ಮನೆ ವಾದ ವಿವಾದ ಮಾಡಿಕೊಂಡು ಹಗ್ಗ ಹರಿಯುವಂತ ಮಾಡಬೇಡ್ರಿ. ಗಂಡ ಹೆಂಡತಿಯಲ್ಲೂ ಅಷ್ಟೇ, ಅತ್ತೆ ಸೊಸೆಂದ್ರಲ್ಲೂ ಅಷ್ಟೇ, ಮಾವನ ಜೊತೆಗೂ ಅಷ್ಟೇ, ತಂದೆ ತಾಯಿಗಳ ಜೊತೆಗೂ ಅಷ್ಟೇ ಸಂಬಂಧ ಕಟ್ಕೊಳ್ಬೇಡ್ರಿ. ಯಾಕೆಂದ್ರೆ ಆ ಸಂಬಂಧ ಏನು ರಕ್ತ ಸಂಬಂಧ ಅಂತೇನಿದೆ, ಅವರ ಜೊತೆಗೆ ಸಂಬಂಧದ ಇದು ಆಯಿತು ಅಂತಂದರೆ ಅಷ್ಟು ಭಾಗದ ಸಂಬಂಧ ನನ್ನಲ್ಲಿ ದೋಷ ಉಳಿತದೆ, ಅಷ್ಟು ನನ್ನ ರಕ್ತ ದೂಷಿತ ಆಗ್ತದೆ, ನಮಗೆ ಹಾನಿಕರ. ಅವ್ರು ಬೇಕಾದಷ್ಟು ಅನ್ಯಾಯ ಮಾಡಿರಲಿ, ಮೋಸ ಮಾಡಿರಲಿ, ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡಿರಲಿ, ಪರಮಾತ್ಮ ನನ್ನ ಪರಿವಾರ ಪರಮಾತ್ಮನ ಪರಿವಾರ, ಪರಮಾತ್ಮನ ಪರಿವಾರ ಅಂತಾನೆ. ಅವ್ರನ್ನ ಪೂಜಾನು ಮಾಡಬೇಡಿ, ತಿರಸ್ಕಾರ ಮಾಡಬೇಡಿ. ಇದರ ನಂತರ ಭಾವ, ಮೈದುನ, ನಾದ್ನಿ, ಇಂಥವರ ಜೊತೆಯಲ್ಲಿ ವಾದವಿವಾದ ಮಾಡ್ಲಿಕ್ಕೆ ಹೋಗಬೇಡಿ. 8ನೇ ನಂಬರ್ ಇಲ್ಲ 9ನೇ ನಂಬರ್, ತಾಯಿಯ ಕಡೆಗೆ ಸೋದರ ಮಾವಾದಿಗಳ ಜೊತೆಯಲ್ಲಿ, ತಾಯಿ ಕಡೆ ಸಂಬಂಧ ಜೊತೆಯಲ್ಲಿ ದ್ವೇಷ ಕಟ್ಟಿಕೊಳ್ಬೇಡಿ ಅಂತಂತಾರೆ ಶಾಸ್ತ್ರಕಾರ. ಯಾಕೆ? ನಿಮ್ಮ ತಾಯಿಯ ಋಣ ನೀವು ತೀರಿಸಲಿಕ್ಕೆ ಆಗೋದಿಲ್ಲ. ಆ ತಾಯಿ ಯಾವ ಮನೆಯಿಂದ ಬಂದಿದ್ದಾಳೆ, ಅವರು ನಮಗೆ ಆದರಣೀಯರು. ತಾಯಿಯ ಋಣದಲ್ಲಿ ಸ್ವಲ್ಪ ಆದರೂ ಕೂಡ ನಾವು ಆ ಋಣದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಾಗ್ತದೆ. ತಾಯಿಯ ಬಂಧುಗಳ ಜೊತೆಯಲ್ಲೂ ಜಗಳಾಡಬೇಡಿ, ಅವರನ್ನು ಅಪಮಾನ ಮಾಡಬೇಡಿ. ಆನಂತರ ಯಾಮಯ, ಜಾಮಯ, ಜಾಮಯ ಅಂತಿಕೊಂಡಂತರ ತಂಗಿ ಮತ್ತು ಸೊಸೆ, ಅಕ್ಕಂಗಿಯರ ಜೊತೆಗೆ ಆಟಗಾಟ ಮಾಡಿ ದ್ವೇಷ ಮಾಡಬೇಡಿ. ಯಾಕೆ? ಅಲ್ಲಿ ಅಕ್ಕಂಗಿಯಲ್ಲಿ ಪಾರ್ವತಿ ದೇವಿ ಇರ್ತಾಳೆ, ಅವಳಿಗೆ ಅಪಮಾನ ಮಾಡದಂತೆ ಆಗ್ತದೆ. ಇನ್ನು ತಂದೆ ತಾಯಿ ನಮ್ಮ ಸಾಕ್ಷಾತ್ ದೇವತೆಗಳು, ಅವಳ ಜೊತೆಗೆ ದ್ವೇಷ ಮಾಡಬೇಡಿ. ಮಾಡ್ಬೋದು, ತಂದೆ ನಮ್ಗೆ ಮೋಸ ಮಾಡ್ಬೋದು. ತಂದೆ ಪಾರ್ಶಾಲಿಟಿ, ಒಬ್ಬ ಮಗನ ಮೇಲೆ ಪ್ರೀತಿ ತೋರಿಸಿ ನಮ್ಮನ ಮೇಲೆ ಪ್ರೀತಿ ತೋರಿಸದೇ ಇರಬಹುದು ಅಂತ ಅನೇಕ ಕುಟುಂಬಗಳಿವೆ, ನನಗೆ ಗೊತ್ತಿದೆ. ಒಬ್ಬ ಮಗನ ಮೇಲೆ ಭಾಳ ಪ್ರೀತಿ, ಇನ್ನೊಬ್ಬನನ್ನು ಅಷ್ಟೇ ತಿರಸ್ಕಾರ. ಆದರೂ ಅಲ್ಲಿದ್ದ ಶ್ರದ್ಧೆ ಬಿಡಬೇಡಿ. ತಂದೆಯ ಬಗ್ಗೆಯೂ ಕೂಡ ದ್ವೇಷ ಮಾಡಬೇಡಿ. ಲಕ್ಷ್ಮೀನಾರಾಯಣರನ್ನು ದ್ವೇಷ ಮಾಡಿದ ಪಾಪ ನಮಗೆ ಬರ್ತದೆ. ಅಣ್ಣನಲ್ಲಿ ಅವನು ಗುರು ಅಂತ ಅನ್ಸ್ಕೊಳ್ತಾನೆ, ಅಣ್ಣನ ದ್ವೇಷ ಮಾಡಬೇಡಿ. ಅದರ ನಂತರ ಹೆಂಡತಿ ಜೊತೆ ದ್ವೇಷ ಮಾಡಬೇಡಿ. ತನ್ನ ಎಲ್ಲ ಸರ್ವಸ್ವವನ್ನು ಬಿಟ್ಟು ಬಂದಿರ್ತಾಳೆ, ಭಿನ್ನಾಭಿಪ್ರಾಯ ಇರ್ತದೆ, ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸುಧಾರಿಸ್ಲಿಕ್ಕೆ ಆಗದೆ ಇದ್ದರೆ ನಿಮ್ಮ ಕರ್ತವ್ಯ ಹೆಂಡತಿ ಬಗ್ಗೆ ನಿರ್ವಹಿಸಿದಾಯಿತು. ಸಂತೋಷಪಟ್ಟು ಸರಿ, ಹೊಗಳಿದ್ರು ಸರಿ, ತೆಗಳಿದ್ರು ಸರಿ.
ಮುಖ್ಯ ಇಲ್ಲಿ ಸೈಕಾಲಜಿ ಏನು ಅಂತ ತಿಳ್ಕೊಂಡಂತಂದರೆ, ನಿಮ್ಮ ಮನಸ್ಸನ್ನು, ನಿಮ್ಮ ಬುದ್ಧಿಯನ್ನು, ನಿಮ್ಮ ಶರೀರವನ್ನು ರಣರಂಗ ಮಾಡಬೇಡಿ. ಅದರಲ್ಲಿ 24 ತಾಸು ಅವ್ರ ಬಗ್ಗೆ ಚಿಂತನೆ, 24 ತಾಸು ದುಃಖ, ಅಳೋದು, ಜಗಳ, ಸಿಟ್ಟು, ಸೆಡವು ನಮ್ಮ ಸಾಧನೆಗೆ ಅತ್ಯಂತ ಬಾಧಕಗಳು. ಹದಿನಾರನೇ ಹೇಳ್ತಾರೆ, ಮಕ್ಕಳ ಜೊತೆಗೆ ಭಾಳ ವಾಟಾಘಾಟಿ ವಾದವಾದ ಮಾಡಬೇಡಿ. ಹೇಳುವುದು ಹೇಳಿ, ಸಿಟ್ಟು ಸಂದರ್ಭದಲ್ಲಿ ಸ್ವಲ್ಪ ಸಿಟ್ಟು ನಾಟಕ ಮಾಡಿ, ಸಿಟ್ಟಿಗೆ ಬರಬೇಡಿ. ಯಾಕೆ ನಮ್ಮ ಅಂಶವೇ ಅಲ್ಲಿ ಇರ್ತದಲ್ಲ, ಅದು ದೂಷಿತವಾದರೆ ನಾನು ಕೂಡ ದೂಷಿತನಾಗ್ತಾನೆ. ಆ ಒಂದು ಸೂಕ್ಷ್ಮವಾದ ಸಂಬಂಧ ಇದೆ. ಅಲ್ಲಿದ್ದ ಕ್ರೋಮೋಸೋಮದಲ್ಲಿ 7 ಜನರೇಷನ್ನವರೆಗೂ ಅದರ ಸಂಬಂಧ ತಪ್ಪೋದಿಲ್ಲ. ಮನೆಯಲ್ಲಿ ರೋಗಿಗಳು ಯಾರು ಇರ್ತಾರೆ ಅವರ ಮನಸ್ಸಿಗೆ ನೋಯಿಸಬೇಡಿ, ಅವರನ್ನು ಅಪಮಾನ ಮಾಡಬೇಡಿ, ವಾಟಕಾಟ ಮಾಡಕ್ಕೆ ಹೋಗಬೇಡಿ. ಆನಂತರ ಸೇವಕರ ಜೊತೆಗೆ ಅನಾವಶ್ಯಕವಾದ ಬೇಕಾ, ಯಾಕೆಂದ್ರೆ ಯಾವಾಗ ಅವ್ರು ನಮ್ಗೆ ಮೋಸ ಮಾಡ್ತಾರೆ, ಯಾವಾಗ ನಮಗೆ ಹಾನಿ ಮಾಡ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಬಾಲಕರ ಜೊತೆಗೆ ವಾಟಾಘಾಟಿ ಮಾಡ್ಲಿಕ್ಕೆ ಹೋಗಬೇಡಿ. ಮುದುಕರ ಜೊತೆಗೆ, ವಯಸ್ಸಾಗಿರ್ತಕ್ಕಂಥ ಜೊತೆಯವರಿಗೆ ವಾಟಾಘಾಟಿ ಮಾಡಿ ಅವರನ್ನು ಅಪಮಾನ ಮಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ 20 ಜನರ ಜೊತೆಯಲ್ಲಿ ವಾದ ವಿವಾದ ಇಲ್ಲ. ಟೋಟಲ್ ನೋಡಿದರೆ ಅನವಶ್ಯಕವಾದ ವಾದ ವಿವಾದ ಯಾರ ಜೊತೆಗೆ ಮಾಡಬೇಡಿ ಅಂತ. ತತ್ವಜ್ಞಾನದ ಬಗ್ಗೆ ವಾದ ವಿವಾದ ಮಾಡಿ, ತತ್ವಚಿಂತನೆಯ ಬಗ್ಗೆ ವಾದ ವಿವಾದ ಮಾಡಿ. ಆದರೆ ಕೆಲವರು ಇವರಲ್ಲಿ ದಯಾಪಾತ್ರರು, ಕೆಲವರು ಆದರಣೀಯರು, ಕೆಲವರು ವಿರೋಧ ಮಾಡಿದರೆ ಹಾನಿಕಾರಕರು. ಆದ್ದರಿಂದ ಈ 20 ಜನರ ಜೊತೆಗೆ ಅನವಶ್ಯಕವಾದ ಮಾಡಿ, ದ್ವೇಷ ಮಾಡಿ ಸಂಬಂಧ ಕಳೆದುಕೊಳ್ಳಬೇಡಿ. ಎಂಥ ಅದ್ಭುತವಾಗಿರ್ತಕ್ಕಂಥ ವೈಚಾರಿಕವಾದ ಚಿಂತನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಇಪ್ಪತ್ತು ಜನರಿಗೆ ನೀವು ನಿಮ್ಮದು ತಪ್ಪು ಅಂತಿಕೊಂಡಂತೆ ಹೇಳಿ ಅವರಿಗೆ, ಅಥವಾ ಅವರು ಬಹಳ ತಪ್ಪು ಮಾಡ್ತಾ ಇದ್ದರೆ ಶಿಕ್ಷೆಯನ್ನು ಕೂಡ ಕೊಡಿ. ನಂಬರ್ 1 ಕಾಮಂದಕ ನೀತಿಶಾಸ್ತ್ರ ಇದನ್ನು ಹೇಳ್ತದೆ. ಯಾರು ಇನ್ಮೆಚ್ಯೂರ್ ಇರ್ತಾರೆ, ಬಾಲಿಶರಿರ್ತಾರೆ, ಅವರಿಗೆ ಬುದ್ಧಿ ಹೇಳಿ, ಮಾರ್ಗದರ್ಶನ ಮಾಡಿ. ಶಿಕ್ಷೆಗೆ ಯೋಗ್ಯವಾದ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ಕೂಡ ಕೊಡಿ. ಆನಂತರ ನಮ್ಮ ಮನೆಯಲ್ಲಿ ವೃದ್ಧ ಹಿರಿಯರು ಇರ್ತಾರಲ್ಲ, ಸುಮ್ಮನೆ ಬಡಬಡಿಸ್ತಿರ್ತಾರೆ, ಸುಮ್ಮನೆ 24 ತಾಸು ಬೇಕೋತಿರ್ತಾರೆ. ಕೂತರು ತಪ್ಪು, ನಿಂತರು ತಪ್ಪು, ಆಗೋ ತಪ್ಪು, ಹೀಗೆ ತಪ್ಪು. ಅದು ಅವ್ರ ಮಾನಸಿಕವಾಗಿ ಅವ್ರಿಗೆ ಏನಾಗ್ತಿರ್ತದೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರಲೇ ಇರೋದ್ರಿಂದಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಅನ್ನೋದು ಪೂರ್ತಿ ಎಚ್ಚರ ಇರೋದಿಲ್ಲ ಅವರಿಗೆ. ಆದ್ದರಿಂದಾಗಿ ಅವ್ರು ಬಹಳ ತಪ್ಪು ಮಾಡೋದು ನಿಮ್ಮ ತಪ್ಪಾಗಿದೆ ಅಂತ ಹೇಳ್ರಿ. ಅವರು ಆ ಸಂದರ್ಭ ನೋಡಿಕೊಂಡು ಹೇಳಿ. ಯಾರು ಅಂಜುಬರ್ಕಿದ್ದಾನೆ, ಧೈರ್ಯ ಕೊಡೋದಕ್ಕೋಸ್ಕರ ಅವನಿಗೆ ಬುದ್ಧಿ ಕಲಿಸಿ, ಅಥವಾ ಈ ಅಂಜುಬುರುಕರ ಸಮೂಹದಲ್ಲಿ ಮಾಡ್ತಿದ್ರೆ ಅವನಿಂದ ದೂರ ಮಾಡಿ, ಅವ್ರ ಜೊತೆಗೆ ಅವನನ್ನು ಇಡಬೇಡಿ. ಆಸೆ ಬುರುಕನಿಗೆ ಶಿಕ್ಷಕ ತಪ್ಪದೇ ಕೊಡಿ. ಆ ನಂತರ ಆಸೆ ಬುರುಕರಾದ ಅಧಿಕಾರಿಗಳಿಗೂ ಕೂಡ ಅವ್ರ ಜೊತೆಗೆ ನೀವು ಮಾಡೋದು ತಪ್ಪು ಅಂತಿಕೊಂಡು ಅಂತ ಹೇಳಿ, ಪ್ರಯತ್ನ ಮಾಡದೆ ಬರೀ ದೈವ ದೇವ ಅಂತ ಕೂತ್ಕೊಂಡಿರ್ತಾನಲ್ಲ, ಅವನಿಗೂ ಕೂಡ
ಸಾಮದಾನ ಭೇದ ರೂಪವಾಗಿರ್ತಕ್ಕಂಥ ಶಿಕ್ಷೆ ಕೊಡಲಿಕ್ಕೆ ಅಡ್ಡಿ ಇಲ್ಲ. ಯಾರು ನಾಸ್ತಿಕನಾಗಿರ್ತಾನೆ, ದೈವದ್ರೋಹಿಯಾಗಿರ್ತಾನೆ, ಅವನು ಕೂಡ ಶಿಕ್ಷಾರ್ಹನಾಗಿದ್ದಾನೆ. ಬ್ರಾಹ್ಮಣರನ್ನು ನಿಂದೆ ಮಾಡ್ತಕ್ಕಂಥವನು, ದೇವಬ್ರಾಹ್ಮಣರ ನಿಂದಕ, ಅವನು ಶಿಕ್ಷೆಗೆ ಅರ್ಹನಾಗಿದ್ದಾನೆ. ಅಂದರೆ ಅವರನ್ನ ಜೊತೆಗೆ ಸಂಬಂಧ ಇಟ್ಕೊಳ್ಬೇಡಿ ಅಂತ ಅರ್ಥ. ಕೆಲವರು ಭಾಗ್ಯದಿಂದ ಇರ್ತಾರೆ, ಏನು ಮಾಡೋದು ಸಕ್ಸಸ್ ಸಿಗಂಗಿಲ್ಲ ಅವರಿಗೆ. ಹಿಂದಿನ ಜನ ಪಾಪ ಭಾಳ ಇರ್ತದೆ. ಅವ್ರ ಜೊತೆಗೆ ಮಿತ್ರತೆಯನ್ನು ಮಾಡ್ಕೊಳ್ಳೋದು ದೂರ ಇಡಿ ಅವರನ್ನು. ಇನ್ನು ಅಧಿಕಾರ ಕಳೆದುಕೊಂಡವರು, ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರು, ಅವರ ಅನುಕರಣೆ ಮಾಡೋ ಕಾರಣ ಇಲ್ಲ. ಅವರಿಗೆ ಯೋಗ್ಯ ರೀತಿಯಾದ ಬುದ್ಧಿವಾದನ ಹೇಳಲಿಕ್ಕೆ ಬೇಕು. ಕಾಮಪೀಡಿತರಾಗಿರ್ತಕ್ಕಂಥವರಿಗೆ ದಂಡ ಶಿಕ್ಷಣವನ್ನು ಕೊಟ್ಟರು ಕೂಡ ಪರವಾಗಿಲ್ಲ. ದೀರ್ಘಕಾಲದಿಂದ ರೋಗಗ್ರಸ್ತರಾಗಿರ್ತಕ್ಕಂಥವರಿಗೆ ಹೇಳಿ, ಹಾಸಿಗೆ ಬಿಟ್ಟು ಹೇಳಿ, ಪ್ರಯತ್ನ ಮಾಡಿ ಆರೋಗ್ಯ ಕೈಕೊಳ್ಳಿ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಅಡ್ಡಿ ಇಲ್ಲ. ಕೆಲವು ಭಕ್ತರಿಗೆ ಅಸ್ಥಿರತೆ ಇರ್ತದೆ, ಏನು ಮಾಡಬೇಕು ಡಿಸಿಷನ್ ತೊಗೊಳಿಕ್ಕೆ ಆಗಂಗಿಲ್ಲ. ಅಂಥವನಿಗೂ ಬುದ್ಧಿ ಕಲಿಸಲಿಕ್ಕೆ ಪರವಾಗಿಲ್ಲ. ಇನ್ನು ಯಾರು ವ್ಯಸನಶೀಲರಾಗಿರ್ತಾರೆ, ತಂಬಾಕು, ಸಿಗರೇಟು, ಹೆಂಡ, ಪರಸ್ತ್ರೀ ಇತ್ಯಾದಿಗಳು, ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ. ಹತ್ತು 20 ವರ್ಷಗಳಿಂದ ಬೆಡ್ ರಿಡನ್ ಆಗಿರ್ತಕ್ಕಂಥ ವ್ಯಕ್ತಿಗೆ ದಯೆ ತೋರಿಸಿ, ಆದರೆ ಅತಿಯಾಗಿ ಅವನ ಅಧೀನರಾಗಬೇಡಿ. ಯಾವನಿಗೆ ಇನ್ನೂ ಮೆಚುರಿಟಿನೇ ಬಂದಿಲ್ಲ, ಅಸ್ಥಿರವಾದ ಯೋಚನೆ ಇದೆ, ಅವನಿಗೂ ಸರಿಯಾದ ಮಾರ್ಗದರ್ಶಕ್ಕೋಸ್ಕರ ಸಾಮದಾನ ಭೇದ ದಂಡದ ವ್ಯವಹಾರವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ನಂತರ ಎಲ್ಲ ಕಾಲಕ್ಕೂ ದಾರಿದ್ರ್ಯ, ಪ್ರಯತ್ನ ಮಾಡಲಿಕ್ಕೆ ತಯಾರಿಲ್ಲ, ಅಂಥವನನ್ನು ಕೂಡ ನಿಂದಿಸಿ ಅವನು ಶಿಕ್ಷೆ ಕೊಡಿ. ಪ್ರಯತ್ನ ಮಾಡಲಿಲ್ಲ, 24 ತಾಸು ಬಡತನ, ಅವ್ರಿಗೆ ಸಾಲ ಕೊಡಿ, ಇವ್ರಿಗೆ ಸಾಲ ಕೊಡಿ ಅಂಥವ್ರಿಗೆ ಬುದ್ಧಿ ಕಲಿಸಿ, ಕೊಡಬೇಡಿ ಅವರಿಗೆ. ಸತ್ಯ ಧರ್ಮ ಅದು ಬಿಟ್ಟಿರ್ತಕ್ಕಂಥವನನ್ನು ಸರ್ವತಾ ಅವನ ಶಿಕ್ಷೆ ತಪ್ಪದೇ ಕೊಡಿ ಅವನಿಗೆ. ಕರ್ತವ್ಯಹೀನರಾಗಿರ್ತಕ್ಕಂಥವನಿಗೂ ಶಿಕ್ಷೆ ಕೊಡಿ. ಶತ್ರುಗಳ ಜೊತೆಗೆ ಸಂಧಿ ಮಾಡಿಕೊಂಡಿರ್ತಕ್ಕಂಥವನು 20ನೇ ನಂಬರ್, ಅವನಿಗೂ ಕೂಡ ಶಿಕ್ಷೆ ಕೊಡಿ. ಇವರು ವ್ಯತಿರಿಕ್ತ ಉಳಿದವರಿಗೆ ಶಿಕ್ಷೆ ಕೊಡಿ ಅಂತಕೊಂಡು ಶಾಸ್ತ್ರ ಹೇಳೋದಿಲ್ಲ. ಕಲಿಪ್ರಸುಪ್ತೋ ಭವತಿ ಜಾಗ್ರತ್ ವ್ಯಾಪರಂ ಯುಗಂ. ಕಲಿಯುಗದಲ್ಲಿ ತಮೋಗುಣಕ್ಕೆ ಹೆಚ್ಚು ಅನುಕೂಲತೆ ಇದೆ. ಆದ್ದರಿಂದಾಗಿ ಆ ತಮೋಗುಣಿಗಳಿಗೆ ಯಾವುದೇ ರೀತಿಯಾದ ಸಹಾಯವನ್ನು ನಾವು ಮಾಡ್ಲಿಕ್ಕೆ ಹೋಗಬಾರದು ಅಂತ ಹೇಳಿದ್ದಾರೆ. ನೀತಿಶಾಸ್ತ್ರ ನಮಗೆ ಅಯೋಗ್ಯ ರಾಜರನ್ನ ದೂರ ಹೇಗಿರಬೇಕು ಅಂತಕ್ಕಂಥ ಒಂದು ಕ್ರಮ ಹೇಳ್ತದೆ. ಆ ನಂತರ ಯಾರ ಜೊತೆಗೆ ವಾದಿವಾದ ಮಾಡಿ ಅಪಮಾನ ಮಾಡಬೇಡಿ ಅದನ್ನು ನಮಗೆ ತಿಳಿಸ್ತದೆ. ಯಾರು 20 ಜನರನ್ನ ಜೊತೆಗೆ ಅವರಿಗೆ ಮಾರ್ಗದರ್ಶನ, ದಂಡ ಇತ್ಯಾದಿಗಳನ್ನು ಮಾಡ್ಬೋದು, ಅದನ್ನು ಕೂಡ ತರಿಸಿಕೊಡ್ತಾರೆ. ಇನ್ನು ನಮ್ಮ ಭಾರತದ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಮಹಾಭಾರತ ಕಾಲದಲ್ಲಿ 20 ತರಹದ ವಾದ್ಯಗಳಿದ್ದು ಅಂತ ತಿಳ್ಕೊಂತಾರೆ, ಇನ್ಸ್ಟ್ರೂಮೆಂಟ್ಸ್. ಅವುಗಳ ಹೆಸರು ಹೇಳ್ತೇನೆ.
ಅದು ಯಾವುದು ಅಂತ ತಿಳ್ಕೊಂಡಂತ ನಮಗೂ ಪೂರ್ತಿ ಗೊತ್ತಿಲ್ಲ. ಪದ, ಸಮ, ಹಂಸ, ಅವಚ್ಛೇದ, ಉಭ, ಸಮಯತಿ, ಕುಂಠವಲಿ, ಜೋಡಣೆ, ಝಂಕಾರ, ಊಕರ, ಪೈಸರ, ದೇಂಕಾರ, ಕಂಟೆ, ಜಾಗಟಿ, ಶಂಖ, ಢಕ್ಕ, ಡಮರು, ಯವರಿಕ್ ಅಂದರೆ ಚರ್ಮವಾದ್ಯಗಳು, ತಂತಿವಾದ್ಯಗಳು, ಕುಂಭವಾದ್ಯಗಳು, ಇವೆಲ್ಲ ಸೇರಿ 20 ವಾದ್ಯಗಳಾಗ್ತವೆ. ಯಾಕೆಂತಂದರೆ ಸಂಗೀತ ಇದೊಂದು ಸಾಧನೆಯ ಮುಖ್ಯವಾಗಿರ್ತಕ್ಕಂಥ ಸಾಧನೆ. ಮೊನ್ನೆ ನಮ್ಮ ಸ್ವಾಮಿಗಳು ಮುಂಬೈ ಚಾತುರ್ಮಾಸದಲ್ಲಿದ್ದಾಗ ಪ್ರಸಿದ್ಧ ಗಾಯಕರನ್ನು ಪರೀಕ್ಷಕರನ್ನಾಗಿ ಮಾಡಿ 4-5 ರೌಂಡ್ಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಪರ್ಧೆಯನ್ನು ನಮ್ಮ ಗುರುಪುತ್ರ ವಿಶ್ವಪ್ರಜ್ಞಾಚಾರ್ಯ ಆಯೋಜನೆ ಮಾಡಿದ್ರು. ಪ್ರತಿಯೊಂದಕ್ಕೂ ನಾನು ಭಾಗವಹಿಸ್ಲಿಕ್ಕೆ ಆಗದೇ ಇದ್ರು ನಾನು ತಪ್ಪದೆ ವಿಡಿಯೋನಲ್ಲಿ ನೋಡ್ತಾ ಇದ್ದೆ. ಆ ಪ್ರತಿಯೊಬ್ಬರು ತನ್ಮಯರಾಗಿ ಹಾಡ್ತಾ ಇದ್ದರೆ, ಪಕ್ಕವಾದ್ಯದವರು ತನ್ಮಯರಾಗಿ ಬೀಸ್ತಾ ಅದನ್ನು ಬಾರಿಸ್ತಾ ಇದ್ದರೆ ಜಗತ್ತೇ ಮರೆತು ಹೋಗ್ತಿತ್ತು. ಅದಲ್ಲಂತೂ ಆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಲ್ಲ ದೇವರ ನಾಮಗಳೇ ಇರೋದರಿಂದಾಗಿ ನಿಜವಾಗಿಯೂ ನಾವು ಅಲೋಕ ಮರೆತಿದ್ದೇವೇನೋ ಎಂಬುವಂತೆ ಅನಿಸ್ತಾ ಇತ್ತು. ಅದಕ್ಕೆ 20 ತರಹದ ವಾದ್ಯಗಳು, ಪಕ್ಕವಾದ್ಯಗಳಿಗೆ ನಮ್ಮ ಶಾಸ್ತ್ರದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಶಾಸ್ತ್ರ ಹೇಳ್ತದೆ ಸಾಹಿತ್ಯನೂ ಬೇಕು, ಸಂಗೀತವೂ ಬೇಕು, ಕಲೆಯೂ ಬೇಕು, ತತ್ವಜ್ಞಾನವೂ ಬೇಕು. ಆದರೆ ಇವುಗಳಲ್ಲಿ ಅಭಿರುಚಿ ಇಲ್ಲದೆ ಇದ್ದರೆ ಊಟ, ನಿದ್ದೆ, ನೌಕರಿ, ದುಡಿಯೋದು, ಮಜಾ ಮಾಡೋದು ಇಷ್ಟೇ ಇತ್ತು ಅಂತಿಕೊಂಡಂತಂದರೆ ಅಂಥವರಿಗೆ ಬಾಲವಿಲ್ಲದ ಪಶು ಅಂತಿಕೊಂಡಂತೇಳಿ ಉಪನಿಷತ್ತು ಕರೀತದೆ. ಸುಭಾಷಿತ ಹೇಳ್ತಾರೆ, ಸಾಹಿತ್ಯ ಸಂಗೀತ ಕಲಾವಿಹೀನ, ಸಾಹಿತ್ಯ ಸಂಗೀತ ಕಲೆ ಇವುಗಳಿಂದ ರಹಿತನಾಗಿರ್ತಕ್ಕಂಥ ವ್ಯಕ್ತಿ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತೇಳಿ ಕರೆದಿದ್ದಾರೆ. ಆದ್ದರಿಂದಾಗಿ ಎಲ್ಲಿ ಇಂಥ ದೇವರ ನಾಮರೂಪವಾದ ಸಂಗೀತ ಇರ್ತದೆ ಅಲ್ಲಿ ಗಂಧರ್ವರೇ ಬಂದು ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿ ಅವರಲ್ಲಿರುವ ಆ ಒಂದು ಸ್ಕಿಲ್ಗೆ ನಾವು ಯಾವಾಗಲೂ ಆಧಾರ ಮಾಡಬೇಕು. ಯಾಕಂದ್ರೆ ಪರಮಾತ್ಮನ ಸನ್ನಿಧಾನ ಅದು. ಅದಕ್ಕೆ ನಾವು ಪರಮಾತ್ಮ ವಿಭೂತಿ ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದ್ ಊರ್ಜಿತಮೇವ. ಆ ಉನ್ನತವಾಗಿರತಕ್ಕಂಥದ್ದೇನು ವೈಶಿಷ್ಟ್ಯ ಬಂದಿದೆ ಅದು ಪರಮಾತ್ಮ ಅನುಗ್ರಹದಿಂದಲೇ ಬಂದಿದೆ ಅನ್ನೋದನ್ನು ಇಟ್ಟುಕೊಂಡು ಆ ರೀತಿಯಾಗಿರ್ತಕ್ಕಂತಹ 20 ಥರದ ವಾದ್ಯಗಳ ಸಹಿತವಾದ ಸಂಗೀತವನ್ನು ಮಾಡುವ ಧುರಂಧರರು ನಮ್ಮ ದೇಶದಲ್ಲಿ ಆಗಿ ಹೋದರು. ಅಂಥವ್ರಿಗೆ ನಾವು ಆಧಾರದಿಂದ ಅವರ ಹೆಸರನ್ನು ತೆಗೆದುಕೊಳ್ಬೇಕು ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಇನ್ನು 21 ಸಂಖ್ಯೆಯ ವೈಶಿಷ್ಟ್ಯ ಏನು, ಅದರ ವೈಭವವೇನು, ಅದನ್ನು ಕ್ರಮವಾಗಿ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು 19, 20ರ ವಿವರಣೆ, ನಾಳೆ 21ರಿಂದ ಮುಂದಿನ ಸಂಖ್ಯೆಗಳಲ್ಲಿ ಏನು ವೈಶಿಷ್ಟ್ಯ ಇದೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಚಮಕದ ಕೊನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಯನ್ನು ಹೇಳಿ ಆ ಚಿಂತನೆಯನ್ನು ಮಾಡಿದ ಉಪಕಾರವನ್ನು ಮಾಡಿದ ರುದ್ರದೇವರಿಗೆ, ರುದ್ರಾಂತರ್ಗತ ಸಂಕಷ್ಟ ರೂಪಿಯಾದ ಪರಮಾತ್ಮನಿಗೆ
ಇದು ತೃಪ್ತವಾಗಲಿ ಅಂತ ತಿಳ್ಕೊಂಡಂಥೇಳಿ ನಾವು ಇದನ್ನು ಸಮರ್ಪಣೆ ಮಾಡ್ತಾನೆ. ಇತಿ ಅಧಿಕತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಕನ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು.